ಸ್ನೇಹಿತರೆ, ಮಂಗಳಸೂತ್ರ ಕೇವಲ ಆಭರಣವಲ್ಲ, ಅದು ವಿವಾಹದ ಕ್ಷಣದಲ್ಲಿ ಹೆಂಡತಿ ತೆಗೆದುಕೊಳ್ಳುವ ಆಧ್ಯಾತ್ಮಿಕ ಸಂಕಲ್ಪ. ಇಲ್ಲಿ ಮಂಗಳ ಎಂದರೆ ಶುಭ ಎಂದು, ಸೂತ್ರ ಎಂದರೆ ಪವಿತ್ರ ಬಂಧನ ಎಂಬ ಅರ್ಥವಿದೆ. ವೈದಿಕ ಸಂಪ್ರದಾಯದಲ್ಲಿ ವಿವಾಹ ಕೇವಲ ಒಪ್ಪಂದವಾಗಿರಲಿಲ್ಲ, ಅದು ಧರ್ಮದ ಪಾಲುದಾರಿಕೆಯಾಗಿತ್ತು. ಮನೆಯ ಹೆಣ್ಣು ಗೃಹಲಕ್ಷ್ಮಿಯ ಹಾಗೆ ಮನೆಯ ಶಕ್ತಿ ಮತ್ತು ಶಾಂತಿಯ ರಕ್ಷಕಿಯಾಗಿ, ಗಂಡ ಕರ್ಮಕರ್ತನಾಗಿ ಹೊರಗಿನ ಜವಾಬ್ದಾರಿ ಮತ್ತು ಸಂಸಾರದ ರಕ್ಷಕನಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವ ಪಾಲುದಾರಿಕೆಯ ಒಪ್ಪಂದವದು. ಹಾಗಾಗಿ ಗಂಡನ ಆಯುಷ್ಯ ವಂಶರಕ್ಷಣೆಗಾಗಿ ಹೆಂಡತಿ ಮಾಡುವ ವ್ರತದ ಚಿಹ್ನೆಗಳೇ ಈ ಮಂಗಳಸೂತ್ರ, ಸಿಂಧೂರ ಮತ್ತು ಕಾಲು ಬೆರಳಿನ ಉಂಗುರ. ಜ್ಯೋತಿಷದ ಪ್ರಕಾರ ಗಂಡನಿಗೆ ಶಕ್ತಿಯು ಹೆಂಡತಿಯ ಜಾತಕದ ಮಂಗಳ ಮತ್ತು ಗುರುವಿನಿಂದ ಬರುತ್ತದೆ. ಮಂಗಳಸೂತ್ರದ ಕಪ್ಪು ಮಣಿಗಳು ಗಂಡನಿಗೆ ತಾಕಬಹುದಾದ ನೆಗೆಟಿವ್ ಎನರ್ಜಿಯನ್ನು ಶೋಷಿಸುತ್ತದೆ. ಚಿನ್ನವು ಆಯುಷ್ಯ ಮತ್ತು ಪ್ರಾಣಶಕ್ತಿಯನ್ನು ವೃದ್ಧಿಸುವ ಕೆಲಸ ಮಾಡುತ್ತದೆ. ಒಟ್ಟಾರೆಯಾಗಿ ಕತ್ತಿನಲ್ಲಿ ಇರುವ ಸೂತ್ರ ವಿಷ್ಣು ಚಕ್ರದ ಹಾಗೆ ರಕ್ಷಣಾ ಯಂತ್ರದಂತೆ ಕೆಲಸ ಮಾಡುತ್ತದೆ. ಹಾಗಾಗಿ ಗಂಡನಿಗೆ ಮಂಗಳಸೂತ್ರದ ಅವಶ್ಯಕತೆ ಇಲ್ಲ, ಅವರ ಜವಾಬ್ದಾರಿಗಳೇ ಅವರ ಗುರುತುಗಳು. ಈ ಮಂಗಳಸೂತ್ರ ಲಿಂಗಭೇದವಲ್ಲ, ಅದು ಪಾತ್ರಭೇದ. ಹೆಣ್ಣು ಮಂಗಳಸೂತ್ರವನ್ನು ಧರಿಸಿದರೆ ಗಂಡು ಹೊಣೆಗಾರಿಕೆಯನ್ನು ಧರಿಸುತ್ತಾನೆ. ಇಬ್ಬರೂ ಸೇರಿ ಗೃಹಸ್ಥ ಧರ್ಮವನ್ನು ಜೀವಂತವಾಗಿಡುತ್ತಾರೆ. ಸ್ನೇಹಿತರೆ, ಇದೇ ರೀತಿ ಇನ್ನಷ್ಟು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಆಸ್ಟ್ರೋ ಜೀವನ್ ಸೂತ್ರವನ್ನು ಫಾಲೋ ಮಾಡಿ.